ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಆರಂಭ ಆಗಿದೆ. ಈಗ ಅದನ್ನು ಉಸ್ತುವಾರಿ ನೋಡಿಕೊಳ್ಳಲಿಕ್ಕೆ ಸ್ವತಃ ರೇವಣ್ಣವರೇ ಖುದ್ದು ಸ್ಥಳದಲ್ಲಿ, ಅವ್ರ ಜೊತೆಗೆ ಏನು JDSನ ಹಿರಿಯ ನಾಯಕರು ಮಾಜಿ ಶಾಸಕರಾಗಿರ್ತಕ್ಕಂಥ YSV ದತ್ತ ಅವರು ಕೂಡ ಬಂದಿದ್ದಾರೆ. YSV ದತ್ತ ಅವರಂತೂ ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರು, ಒಂದು ರೀತಿ ಅವರ ಮನೆಯ ಮಗನ ರೀತಿಯಲ್ಲಿ ಇದ್ದಂಥವ್ರು. ಸಹಜವಾಗಿಯೇ ಅವರ ಅಗಲಿಕೆ ಸಾಕಷ್ಟು ನೋವು ಅವ್ರಿಗೆ. ಸರ್, ಈಗ ಚೆನ್ನಮ್ಮ ಅವರ ಅಗಲಿಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ನಾನು ಅದನ್ನು ಹೇಳುವುದಕ್ಕೆ ಕಷ್ಟ. ಯಾಕೆಂದರೆ ಬಾಲಕೃಷ್ಣೇಗೌಡರು, ಕುಮಾರಣ್ಣ ಅವರು, ರೇವಣ್ಣ ಅವರು, ರಮೇಶು, ಅನಸೂಯಕ್ಕ, ಶೈಲಕ್ಕ ಅವ್ರ ಜೊತೆಗೆ ನಾನೊಬ್ಬ. ಯಾಕೆಂದರೆ ನಾನೊಂಥರ ಮಗನಲ್ಲದ ಮಗ ಆಗಿದ್ದೆ. 50 ವರ್ಷ ಆ ಕುಟುಂಬದ ಜೊತೆ ಬಂದವನು. ನಾನು 20 ವರ್ಷದ ಹುಡುಗ ಆದಾಗ ದೇವೇಗೌಡರು ಗರಡಿಗೆ ಬಂದವನು. ನನಗೀಗ 73 ವರ್ಷ. 50 ವರ್ಷ ನಿರಂತರವಾಗಿ ಅವ್ರ ಜೊತೆ ಇದ್ದರು. ಹಾಗೆಯೇ ನಿರಂತರವಾಗಿ ಗೌಡ್ರ ಜೊತೆಗೆ ಅಂದರೆ ನಿರಂತರವಾಗಿ ಚೆನ್ನಮ್ಮನವ್ರ ಜೊತೆಗೂ ಕೂಡ ಆಕೆಯ ಕೈನಲ್ಲಿ ಎಷ್ಟು ದಿನವೂ ಊಟ ಮಾಡಿದ್ದೀನಿ, ಕಷ್ಟ ಸುಖ ಹಂಚ್ಕೊಂಡಿದ್ದೀನಿ, ನನ್ನ ಕುಟುಂಬದ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ರಾಜಕಾರಣ ಅಷ್ಟೆಲ್ಲ 50 ವರ್ಷ ಇದ್ದರೂ ಕೂಡ ಚೆನ್ನಮ್ಮನವರು ಅಪರೂಪ ನನ್ನ ಹತ್ರ ರಾಜಕಾರಣ ಮಾತಾಡ್ತಾ ಇದ್ದದ್ದು. ಅಪರೂಪ. ಎಲ್ಲೋ ಭಾಳ ರಾಜಕೀಯವಾದಂಥ ದೊಡ್ಡ ಘಟನೆಗಳು ಸಂಭವಿಸ್ತಾ ಇದೆ ಎಂದಾಗ ಗಂಡನ ಹತ್ರ ಕೇಳ್ಕೊತಾ ಇರ್ತಿಲ್ಲ. ನನ್ನ ಅಡುಗೆ ಮನೆ ಕರೆಯೋರು, ಅಲ್ಲಿ ಡೈನಿಂಗ್ ಹಾಲಲ್ಲಿ ಕೂರಿಸ್ಕೊಂಡು ಏನಾಗ್ತಿದೆ, ಒಳ್ಳೆಯದಾಗುತ್ತಾ, ತೊಂದರೆ ಇಲ್ವಾ ಅಂತ ಕೇಳೋ ಮುಗ್ಧತೆ, ಅಮಾಯಕತೆ. ದೇವೇಗೌಡರು ಇನ್ನೊಂದು ಸಲ ಘಟನೆ ಆಗೋಯ್ತು. ರಾಮಕೃಷ್ಣ ಹೆಗಡೆ ಗೌರ್ಮೆಂಟಲ್ಲಿ ಇವರು ಕ್ಯಾಬಿನೆಟ್ ಮಿನಿಸ್ಟ್ರು, ಹೆಗಡೆ ಚೀಫ್ ಮಿನಿಸ್ಟ್ರು. ಟೆಲಿಫೋನ್ ಟ್ಯಾಪಿಂಗು. ಹೆಗಡೆ ರಾಜೀನಾಮೆ ಕೊಟ್ಬಿಟ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ. ದೇವೇಗೌಡರು ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವೆಲ್ಲ ರಾಜೀನಾಮೆ ಕೊಟ್ಟರು. ದೇವೇಗೌಡರು ಮುಖ್ಯಮಂತ್ರಿ 85 ನಾನು ಹೇಳ್ತಿರೋದು. ಈ 40 ವರ್ಷದ ಕೆಳಗೇನೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವೆಲ್ಲ ಖುಷಿ ಇದ್ದ ಕಾಲ. ಹೆಗಡೆ ರಾಜೀನಾಮೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ದೇವೇಗೌಡರು ಅಂತ ಭಾಳ ಬಿರ್ಸಲ್ಲಿ ಓಡಾಡ್ತಾ ಇದ್ವಿ ಗೌಡ್ರ ಮನೇಲಿ. ಆಗ ಚೆನ್ನಮ್ಮನವ್ರನ್ನ ಕರೆದು ಒಳಗಡೆ, ಏನು ಇಷ್ಟೆಲ್ಲ ಓಡಾಡ್ತಿದೆಯಲ್ಲ ಅಂದರು. ಅಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ, ನಾಳೆ ಗೌಡ್ರು ಶಾಸಕಾಂಗ ಪಕ್ಷ ಸಭೆ, ಗೌಡ್ರು ಮುಖ್ಯಮಂತ್ರಿ ಆಗ್ಬೋದು ಅಂದರೆ, ಅಯ್ಯೋ ಬಿಡಪ್ಪ, ದೇವ್ರಿಟ್ಟಂಗೆ ಆಗುತ್ತೆ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡಬೇಕು, ಆದ್ರೆ ಆಯಿತು, ಹೋಯ್ತು ಒಂದು. ಆಕೆಯ ಸ್ಥಿತಪ್ರಜ್ಞ ಸ್ಥಿತಿ ಆ ಥರ ಕೊನೆವರೆಗೂ ಹಾಗೆ ಇತ್ತು. ಆಮೇಲೆ ಮಾತೃ ಹೃದಯ ಅಂತ ಹೇಳ್ತೀವಲ್ಲ, ಈಗ ಕುಮಾರಣ್ಣನ ಬಗ್ಗೆ ನಾವೆಲ್ಲ ಹೇಳ್ತೀವಿ. ಕುಮಾರಣ್ಣ ಒಂಥರ ಮಾತೃ ಹೃದಯಗಳು. ಅವರ ಮುಖ್ಯಮಂತ್ರಿ ಆಗಿರಲಿ, ಸೋತಿರಲಿ, ಗೆದ್ದಿರಲಿ, ಮನೆಗೆ ಯಾರೋ ಕುಳ್ರು ಬಂದರು, ಕುಂಟ್ರು ಬಂದರು, ಬಡವರು ಬಂದರು, ರೋಗ ಇದೆ ಅಂತ ಬಂದರು ಅಂತಂದರೆ ಕುಮಾರಣ್ಣ ತಕ್ಷಣವೇ ಸಹಾಯ ಮಾಡುವ ಸ್ವಭಾವ ಅಂತ ನಾವೆಲ್ಲ ಅವ್ರನ್ನ ಮಾತೃ ಹೃದಯ, ಅಂತಃಕರಣ, ತಾಯಿಯ ಅಂತಃಕರಣ ಅಂತ ಹೇಳ್ತೀವಿ. ಕುಮಾರಣ್ಣನಿಗೆ ಆ ಗುಣ ಬಂದಿರುವುದೇ ಚೆನ್ನಮ್ಮನವರಿಂದ. ಇದು 100ಕ್ಕೆ 100 ನಾವು ಒಪ್ಕೋಬೇಕು.